ಆಗಿರೋದು ನಮ್ಮ ಫ್ಯಾಮಿಲಿಯಿಂದನೇ ಆಗಿ ಹೋಗಿದೆ. ಇನ್ನು ಅದನ್ನು ದೊಡ್ಡದು ಮಾಡೋದು ಬೇಡ. ಇನ್ನು ಸುಮ್ಮನೆ ಇನ್ನು ಕೊಟ್ಟ ದುಡ್ಡನ್ನೆಲ್ಲ ಸುಮ್ಮನೆ ಕೇಸ್ ಕೋರ್ಟ್ ಅಂತೆಲ್ಲ ನಳಿಬೇಡ. ಇನ್ನಿರುವ 4 ಮಕ್ಕಳನ್ನ ಚೆನ್ನಾಗಿ ನೋಡ್ಕ, ಇದನ್ನು ಬಿಟ್ಬಿಡು ಅಂತ ಹೇಳಿದರು. 9/10/2012 ಡೇಟಿಗೆ ಅವತ್ತು ನಮ್ಮ ಮನೆಯಲ್ಲಿ ಹೊಸಾಕಿ ಊಟ ಇತ್ತು. ಅವತ್ತು ಸೌಜನ್ಯ ಇಲ್ಲಿ ಮನೆಯಲ್ಲಿ ಏನು ಊಟ ಮಾಡದೆ ಹೋಗ್ಬೇಕಾದ್ರೆ ಅಮ್ಮನ ಹತ್ರ ಹೇಳಿ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿ ಹೋಗಿದ್ಲು. ಹಾಗೆ ಹೋದವಳು ಮಧ್ಯಾಹ್ನ ಬರಬೇಕಿತ್ತು. ಅವತ್ತು ಲಾಸ್ಟ್ ಎಕ್ಸಾಮ್ ಆಗಿ ಕೂಡ ಸ್ಪೆಷಲ್ ಕ್ಲಾಸ್ ಮಾಡಿದ್ರಂತೆ. ಅದು ಯಾಕೆ ಮಾಡಿದ್ರಂತ ನಮಗೆ ಇನ್ನೂ ಗೊತ್ತಾಗಿಲ್ಲ. ಸ್ಪೆಷಲ್ ಕ್ಲಾಸ್ಗೆ ಒಂದು ಎಕ್ಸಾಮ್ ಮುಗಿದ ಮೇಲೆ ರಜೆ, ಮರುದಿವಸದಿಂದ ರಜೆ, ಆದರೆ ಮಧ್ಯಾಹ್ನ ಮೇಲೆ ಸ್ಪೆಷಲ್ ಕ್ಲಾಸ್ ಮಾಡೋ ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ. ಅವತ್ತು 4 ಹೊತ್ತಿನಲ್ಲಿ ಅಲ್ಲಿ ನೇತ್ರಾವತಿ ಕಡೆಯಿಂದ ಬರ್ತಿದ್ಲು. ನಾನು ಅವತ್ತು ಒಂದು 3:30 ಹೊತ್ತಿನಲ್ಲಿ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವತ್ತು ಅಷ್ಟೊತ್ತು ನಮ್ಮ ಅಣ್ಣ ಮಧ್ಯಾಹ್ನ ಬೈಕಲ್ಲಿ ಬಂದಿದ್ದ ಮನೆ ಫಂಕ್ಷನ್ಗೆ ಅಂತೇಳಿ. ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಜೀಪ್ ತೊಗೊಂಡು ಹೋಗಿದ್ದೆ. ನಮ್ಮ ಅಣ್ಣ ಮತ್ತು ನಮ್ಮ 2ನೇ ಅಕ್ಕ ಇಬ್ಬರನ್ನು ನೇತ್ರಾವತಿ ಬಿಡ್ಲಿಕ್ಕೆ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿ ಬಸ್ ಸ್ಟಾಪಿಂದ ಹಿಡಿದು ಸೌಜನ್ಯ ಛತ್ರಿ ಹಿಡ್ಕೊಂಡು ನಡ್ಕೊಂಬರ್ತಿದ್ಲು. ನಡ್ಕೊಂಬರ್ಬೇಕಾದ್ರೆ ಗಾಡಿ ಸ್ಲೋ ಮಾಡಿ ನಿಲ್ಲಿಸಿದೆ. ಸೌಜನ್ಯ ಬಾ ಒಟ್ಟಿಗೆ ಹೋಗೋಣ, ನಾನೊಂದು ಉಜಿರೆ ಕಡೆ ಹೋಗ್ಲಿಕ್ಕೆ ಇದೆ, ಹೋಗಿ ಬರ್ತೇನೆ, ಅಲ್ಲಿ ತನಕ ಹೋಟ್ಲಲ್ಲಿ ನಿಲ್ಲು, ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ನಡ್ಕೊಂಡು ಬರ್ಬೇಕು, 2 ಕಿಲೋಮೀಟ್ರ್ ಇದೆ ಇಲ್ಲಿ ಬರಬೇಕಾದ್ರೆ. ಇಲ್ಲ ಮಾವ, ನಂದು ಊಟ ಆಗಲಿಲ್ಲ, ನೀವು ಬರುವ ಲೇಟ್ ಆಗುತ್ತೆ, ನಾನು ಹೋಗ್ತೇನೆ ಅಂತ ಹೇಳಿದರು. ಸರಿ ಆಯ್ತಪ್ಪ ಅಂತ ಹೇಳಿದೆ. ಅವತ್ತೇನಾದರೂ ನಮ್ಮನೊಟ್ಟಿಗೆ ಅವ್ರು ಬರ್ತಿದ್ಲೆ, ಈ ಇನ್ಸಿಡೆಂಟಿಗೆ ಬೇರೆ ಹುಡುಗಿ ಬಲಿ ಆಗ್ತಿದ್ವು ಏನೋ ಅನ್ನೋದು ಅನಿಸ್ತದೆ ನಮಗೆ. ಬೇರೆ ಹುಡುಗಿ ಅಂದರೆ ಯಾರು? ಬೇರೆ ಹುಡುಗಿ ಅಂತ ಹೇಳಿದ್ರೆ ಇನ್ನೊಂದು ಹುಡುಗಿ ವರ್ಷ ಅಂತೇಳಿ, ಇವಳು ಸೌಜನ್ಯ ಬಂದು ಒಂದು 10-15 ನಿಮಿಷ ದಾಟಿದ ತಕ್ಷಣ ಆ ಹುಡುಗಿ ಬಂದಿದೆ, ನಡ್ಕೊಂಡು ಬಂದಿದ್ದಲ್ಲ. ಅವ್ರ ಮನೆ ಎಲ್ಲೈತ್ರಿ? ಅವ್ರದ್ದೇ ನೇತ್ರಾವತಿ ಪಕ್ಕನೇ. ಓಕೆ. ನೇತ್ರಾವತಿ ಪಕ್ಕನೇ, ಮೇನ್ ರೋಡಿಗೆ, ಮೇನ್ ರೋಡಿಂದ ಸ್ವಲ್ಪ ಒಂದು 50 ಮೀಟ್ರ್ ಬರಬೇಕಾದ್ರೆ ಮನೆ ಸಿಗುತ್ತೆ ಅವ್ರು. ನಾವು ಅವತ್ತು ಒಂದು 5 ಗಂಟೆ ಹೊತ್ತಿನಲ್ಲಿ ಹೋಟ್ಲಿಂದ ಸೌಜನ್ಯ ತಂದೆ ಅಲ್ಲಿ ಬಂದಿದ್ದರು ಧರ್ಮಸ್ಥಳ ಕಡೆಯಿಂದ ಒಂದು 5 ಗಂಟೆಗೆ. ಅವರೊಟ್ಟಿಗೆ ನಮ್ಮ ಜೀಪನ್ನು ಹೋಟ್ಲ ಹತ್ರ ನಿಲ್ಲಿಸಿ ಉಜಿರೆ ಕಡೆ ಹೋಗಿದ್ದೆ. ಅವರು ಬೇರೆ ಕಡೆ ಹೋಗೋದಿತ್ತು ಅವ್ರ ಗಾಡಿಯಲ್ಲಿ. ಬರಬೇಕಾದ್ರೆ ನಾನು ಬಸ್ ಹತ್ಕೊಂಡು ಬಂದೆ ರಿಟರ್ನ್ ಉಜಿರೆಯಿಂದ. ಒಂದು 6:30 ಹೊತ್ತಿನಲ್ಲಿ ನಮ್ಮ ಹೋಟ್ಲಿಗೆ ನೇತ್ರಾವತಿಗೆ ಬಂದುಬಿಟ್ಟು ಅಲ್ಲಿಂದ ನಮ್ಮ ಜೀಪ್ ಹಿಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಸೌಜನ್ಯ ತಾಯಿ ನನ್ನ ಹತ್ರ ಕೇಳಿದ್ರು, ಸೌಜನ್ಯ ಬರಲಿಲ್ಲ, ನಿನ್ನೊಟ್ಟಿಗೆ ಬಂದ್ಲಾ ಅಂತ. ಇಲ್ಲ, ನನ್ನೊಟ್ಟಿಗೆ ಬರಲಿಲ್ಲ, ಅವಳು ನನಗಿಂತ ಮುಂಚೆನೇ ಆವಾಗಲೇ ಹೊರಟಿದ್ದಾಳೆ, 4 ಸಿಕ್ಕಿದವ್ರು ಮನೆಗೆ ಹೋಗ್ತಾನೆ ಅಂತ ಹೇಳಿದ್ರು. ಇಲ್ಲ, ಬರಲಿಲ್ಲ. ಸರಿ ಆಯ್ತು ನೋಡೋಣ ಅಂತೇಳಿ ಇಲ್ಲೆಲ್ಲ ಮನೆ ಪಕ್ಕ, ರಸ್ತೆ ಪಕ್ಕದ ಮನೆಗಳೆಲ್ಲ ವಿಚಾರ ಮಾಡಿದ್ವಿ. ಇಲ್ಲಿ ಬರಲಿಲ್ಲ. ಅಲ್ಲಿ ವರ್ಷ ಅವರ ಮನೆಗೆ ಹೋಗಿದ್ವಿ. ನೇತ್ರಾವತಿ ದಾಟಿದ ತಕ್ಷಣ ಸಿಗೋ ಫಸ್ಟ್ ಮನೆ ಅವ್ರದ್ದೇ. ಅಲ್ಲಿ ಹೇಳಿದ್ರು, ಇಲ್ಲ ಸೌಜನ್ಯ ಬರಲಿಲ್ಲ, ಅವ್ರು ಬರಬೇಕಿತ್ತು ಇವತ್ತು ಮನೆಗೆ, ಬರ್ತೇನೆ ಅಂತ ಹೇಳಿದ್ಲು. ಹೊಸ ಬಟ್ಟೆ ಒಂದು ಕೊಟ್ಟಿದ್ದು, ನಾಳೆ ಹೊರನಾಡು ಕ್ಷೇತ್ರಕ್ಕೆ ಹೋಗ್ಲಿಕ್ಕಿದೆ, ಅದಕ್ಕೆ ಸಂಜೆ ಬರ್ತೇನೆ ಅಂತ ನಾವು ಡ್ರೆಸ್ ರೆಡಿ ಮಾಡಿ ಇಟ್ಟಿದ್ದೀವಿ, ಸ್ಟಿಚ್ ಮಾಡಿ ಅಂತೇಳಿ ವರ್ಷ ಅವರ ತಾಯಿ. ಹೌದಾ, ಹಾಗಾದರೆ ಮೈನ್ ರೋಡಿಂದ ಒಳಗೆ ಬರಲೇ ಇಲ್ಲ ಅಂತ ಅವಾಗ ಖಾತ್ರಿ ಆಯಿತು. ಮತ್ತು ಅವರ ಭಟ್ರ ಮನೆಗೆ ಇಬ್ಬರು ಕೆಲಸದವರು ಒಂದಿದ್ದರು, ಅವರಲ್ಲಿ ನೇತ್ರಾವತಿ ಪಾಂಗಲ ಕ್ರಾಸ್ ಹತ್ರ ನಿಂತ್ಕೊಂಡಿದ್ರು ಮೈನ್ ರೋಡಲ್ಲಿ. ಅವ್ರು ಹೇಳಿದರು, ನಾವು ಯಾವ ಹುಡುಗಿಯನ್ನು ಕೂಡ ನೋಡಿಲ್ಲ ಈಗ ಒಳಗೆ ಬರೋದನ್ನು ಹೇಳಿದ್ರು. ಅಷ್ಟೊತ್ತಿನಲ್ಲಿ ಆಯಿತು ನಮಗೆ. ಯಾಕಂದರೆ ಶಾಂತಿವನದಲ್ಲಿ ಅಲ್ಲಿ ಗೇಟ್ ಕಾಯೋ ವಾಚ್ಮ್ಯಾನ್ ಇದ್ದರು, ಅವ್ರ ಹತ್ರ ವಿಚಾರ ಮಾಡಿದ್ವಿ. ಅವ್ರು ಹೇಳಿದ್ರು, ನಡ್ಕೊಂಡು ಹೋಗಿದ್ದಾಳೆ. ಅಂದರೆ ನಾನು ನೋಡಿರೋ ಸ್ಥಳಕ್ಕೂ ಶಾಂತಿವನ ಹಾಸ್ಪಿಟಲ್ ವಾಚ್ಮ್ಯಾನ್ ಇರುವ ಪ್ಲೇಸಿಗೂ ಹೆಚ್ಚಂದ್ರೆ ಒಂದು 100 ಮೀಟರ್ ವ್ಯತ್ಯಾಸ ಅಷ್ಟೇ. ಅವ್ರು ಹೇಳಿದ್ರು, ಇಲ್ಲ ದಾಟಿ ಹೋಗಿದ್ದಾಳೆ ಅಂತ ಹೇಳಿದ್ರು. ನಮ್ಮಿಂದ ನಾನು ಇಲ್ಲಿ ನೋಡಿದ್ದೇನೆ ನಡ್ಕೊಂಡು ಹೋಗೋದು ಅಂತ ಹೇಳಿದ್ರು. ಅಂದ್ರೆ ಮತ್ತೆ ಅಲ್ಲಿ ರಾಜು ಸ್ಟ್ರೈಟ್ ರೋಡ್ ಅದು, ಮತ್ತೆ ಇಲ್ಲಿ ಹೋಗಿರ್ಬೋದು. ಇಲ್ಲಿ ಎಲ್ಲ ಕಾಡಿನಲ್ಲಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನೋಡೋಣ. ಅಂದರೆ ಇದಕ್ಕೆ ಮುಂಚೆ ಎಲ್ಲ ಕಾಡಲ್ಲಿ ಆ ರೋಡ್ ಸೈಡ್ ಕೆಳಗಡೆ ಹೆಣೆ ಎಲ್ಲ ಇದು ನಾನು ನೋಡಿದ್ದೇನೆ ತುಂಬ ಸತಿ. ನಾವು ಅಂಗಡಿ ಇರಬೇಕಾದ್ರೆ ಹೇಳ್ತಾರೆ, ಅಲ್ಲೊಂದು ಹೆಣೆ ಉಂಟಂತೆ ಅಂತ. ಅಲ್ಲಿ ನೋಡಿದ್ರೆ ಅಲ್ಲೊಂದು ಹೆಣ ಇದೆ. ಅವಾಗೆಲ್ಲ ಏನಾಗಲ್ಲ, ಅಲ್ಲೆಲ್ಲ ಬೀಳ್ತಿದ್ವು. ಬಟ್ ಕಾಮನ್ ರೀ ಇಲ್ಲಿ, ಕಾಮನ್ ಏನಂದರೆ ಅದು ಕಾಮನ್ ಆಗಿತ್ತು ಇಲ್ಲಿ ಧರ್ಮಸ್ಥಳ. ಏನಂದರೆ ಇಲ್ಲಿ ಹೇಳೋರು ಧರ್ಮಸ್ಥಳ ಸತ್ತರೆ ಸೀದಾ ಶಿವನ ಪಾದ ಸೇರೋದಂತೆ. ಅಂದರೆ ಧರ್ಮಸ್ಥಳದಲ್ಲಿ ಮಾತ್ರ ಶಿವನ ಪಾದ ಇರೋದು ಏನೋ ಗೊತ್ತಿಲ್ಲ ನಮಗೆ. ದೇವರ ಧರ್ಮಸ್ಥಳ, ದೇವರ ಸ್ಥಳ ಇದು. ಈಗ ಶಿವನ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ತುಂಬ ಇದೆ. ಆದರೆ ಏನು ಇಲ್ಲೇ ದೇವರ ಪಾದಕ್ಕೆ ಸೇರೋದು ಏನೋ ಗೊತ್ತಿಲ್ಲ, ಜಾಸ್ತಿ ಇಲ್ಲಿ ಸಾಯೋರು ಅಂತ. ಆದರೆ ಮತ್ತೆ ಸೌಜನ್ಯ ಪ್ರಕರಣ ಆದಮೇಲೆ ನಮ್ಗೆ ಗೊತ್ತಾಯ್ತಿಲ್ಲ, ಇದರ ವಿಚಾರ ಹೋದಾಗ ಗೊತ್ತಾಯ್ತು, ಇದು ಶಿವನ ಪಾದಕ್ಕೆ ಸೇರಿದ್ದಲ್ಲ, ಸೇರಿಸೋದು ಇಲ್ಲಿ ಅನ್ನೋದು ಒಂದು ಮನಸ್ಸಿಗೆ ಬಂದಿತ್ತು ನಮಗೆ. ಅವತ್ತು ತುಂಬ ಹೊತ್ತು ಹುಡುಕಿದ್ವಿ. ಒಂದು 8:30 ಹೊತ್ತಿನಲ್ಲಿ ನಾನು ಧರ್ಮಸ್ಥಳ ಹೊರಠಾಣೆಗೆ ಹೋದ್ವಿ. ಅವಾಗ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಹೊರಠಾಣೆ ಇತ್ತು. ನಮ್ಮ ಅಣ್ಣ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿದ್ದ. ನಾವು ಅಲ್ಲಿ ಬಂದು ರೈತರ ಹತ್ರ ಹೇಳಿದೆ, ನಮ್ಮ ಅಕ್ಕನ ಮಗಳು ಕಾಣೆ ಆಗಿದ್ದಲ್ಲ, ನಾನು ಸಂಜೆ ನೋಡಿದ್ದೇನೆ, ಅವಳನ್ನು ನಡ್ಕೊಂಡು ಬಂದಿದ್ದಾಳೆ, ಮನೆ ಕಡೆ ಬರಲಿಲ್ಲ. ಎಷ್ಟನೇ ಕ್ಲಾಸ್? 2nd PUC ಅಂತ ಹೇಳಿದ ತಕ್ಷಣ ಅದು ಇವತ್ತು ಬೇಡ, ಯಾರೊಟ್ಟಿಗೆ ಹೋಗಿರ್ಬೋದು,
ಈ ಕಂಪ್ಲೇಂಟ್ ತೊಗೊಳಿಕ್ಕೆ ಆಗೋದಿಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ ನೋಡೋ, ನಾಳೆ ಬೆಳಿಗ್ಗೆ ಒಳಗೆ ಬರೋದಿದ್ದರೆ ಮತ್ತೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಲ್ಲಿಂದ ಮತ್ತೆ ಹೊರಟ್ವಿ. ಇನ್ನು ದನಿಗಳ ಹತ್ರ ಮಾತಾಡಲಿಕ್ಕಿದೆ ಅಂತ ಹೇಳಿದೆ ಅವಾಗ ಅವ್ರ ಹತ್ರನೇ. ಅಷ್ಟು ಹೇಳಿದ ತಕ್ಷಣ ನಾವು ಮನೆ ಕಡೆ ಬರ್ತೀವಿ, ಹೋಗಿ ಬರೋಣ ಅಂತ ಹೇಳಿದ್ರು ಅವರು. ಇಲ್ಲ, ನೀವು ಮನೆ ಕಡೆ ನೀವು ಹೋಗಿ, ನಾವು ದನಿಗಳ ಹತ್ರ ಭೇಟಿ ಮಾಡಿ ಬರ್ತೀವಿ ಅಂತೇಳಿ. ಪೊಲೀಸರು ಹೇಳಿದ್ರೇನ್ರಿ ಮನೆ ಕಡೆ ಬರ್ತೀವಿ ಅಂತ ಹೇಳಿದ್ರೆ, ನಾವು ದನಿಗಳ ಹತ್ರ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದ ತಕ್ಷಣ ಹಂಗೆ ಅಂದ್ರು ಅವರು. ಅಷ್ಟವರೆಗೆ ಇಲ್ಲ, ಇವತ್ತು ತೊಗೊಳಕ್ಕಾಗಲ್ಲ, ಕಂಪ್ಲೇಂಟ್ ತೊಗೊಂಡಿಲ್ಲ, ಆದರೂ ಯಾವುದು ರೆಸ್ಪಾನ್ಸ್ ಇರಲಿಲ್ಲ. ಅವ್ರ ಹೆಸರು ಹೇಳಿದ ತಕ್ಷಣ ಬರ್ತೀವಿ ಅಂತ ಹೇಳ್ಬಿಟ್ರು. ಸರಿ ಅಂತೇಳಿ ನಾವು ಸೀದಾ ದನಿಗಳ ಹತ್ರ ಒಂದು 5 ಜನ ಹೋಗಿ ಮಾತಾಡಿದ್ವಿ. ದನಿಗಳು ಸಿಕ್ಕಿದ್ರು ಒಂದು 9 ಕಾಲು ಹೊತ್ತಿನಲ್ಲಿ. ವಿಚಾರ ಹೇಳಿದೆ, ಸೌಜನ್ಯ ಕಾಣೆ ಆಗಿರೋದು, ನಾನು ಅವ್ರ ಹತ್ರ ಮಾತಾಡ್ಸೋದನ್ನೆಲ್ಲ. ಅವರು ಇಲ್ಲ, ಎಲ್ಲ ನೆಂಟರ ಮನೆಗೆ ಹೋಗಿರ್ಬೋದು ಅಂತ ಹೇಳಿದ್ರು. ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳಿದೆ. ನೇತ್ರಾವತಿ ಬಸ್ ಸ್ಟಾಪು ಸಾಂಚವನ ದಾಟಿದ ಮೇಲೆ ಯಾವುದೇ ಬಸ್ಸು ಸ್ಟಾಪ್ ಇಲ್ಲ, ಅಲ್ಲಿ ಯಾರು ನಿಲ್ಲಿಸೋ ಸಾಧ್ಯ ಇಲ್ಲ. ಒಳ ರೂಟ್ ಬರಲಿಲ್ಲ, ಅಲ್ಲಿ ಕೆಲಸವ್ರು ನಿಂತ್ಕೊಂಡಿದ್ರು, ಅವ್ರಿಗೆ ಸಿಗಲಿಲ್ಲ ಅಂತೆ. ಅದು ರಾಜ ರಸ್ತೆಯಲ್ಲಿ ಕಿಡ್ನಾಪ್ ಮಾಡಿರಬೇಕು ಅಂತ ಹೇಳಿದೆ. ಅಲ್ಲಿ ರೋಡ್ ಎಲ್ಲ ಅಡ್ಡಾಡ್ತಾವ್ರಿ, ಅದೇ ರೋಡ್ ಅಲ್ಲಿ ಕಿಡ್ನಾಪ್ ಆಗಿದೆ. ಹೌದೌದು, ಗಾಡಿ ಎಲ್ಲ ಅಡ್ಡಾಡ್ತಾವ್ರಿ. ಗಾಡಿ ಒಂದು ಸೆಕೆಂಡಿಗೊಂದು ಗಾಡಿ ಥರ ಹೋಗ್ತುಂಟು ಅಲ್ಲಿ. ಅಷ್ಟು ಅದು ಮಂಗಳೂರು ಧರ್ಮಸ್ಥಳ ರಾಜ ರಸ್ತೆ ಅದು. ಅದರಲ್ಲಿ ಕಿಡ್ನಾಪ್ ಆಗಿರೋದು ಅಂತ ಹೇಳಿದೆ ನಾನು. ಅದು ಕಿಡ್ನಾಪ್ ಅಂತ ನೀನು ಅಷ್ಟು ನಿಖರವಾಗಿ ಹೇಗೆ ಹೇಳ್ತೀನಿ ಅಂತ ಕೇಳಿದರು ದನಿಗಳು. ನಾನು ವಿಚಾರ ಹೇಳಿದೆ, ಶಾಂತಿವನ ದಾಟಿದ ಮೇಲೆ ಬಸ್ ಸ್ಟಾಪ್ ಇಲ್ಲ, ಮತ್ತು ಆ ಕಡೆ ಒಳಗೆ ರೂಟ್ ಬರೋಕ್ಕೆ ಅಲ್ಲಿ ಇದ್ದವರಿದ್ದು ಭಟ್ರ ಮನೆಗೆ ಬರ್ತೇನೆ ಅಂತ ಹೇಳಿದವರು ಅಲ್ಲಿ ಬರಲಿಲ್ಲ, ಆದ ಕಾರಣ ಕಿಡ್ನಾಪೇ ಆಗಿರಬೇಕು ಅಂತ ನಾನು ಹೇಳೋದು. ಯಾರಿರ್ಬೋದು ಕೇಳಿದರು. ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಿರ್ಬೋದೋ, ಅಲ್ಲ ಇಲ್ಲ ಊರಿನವ್ರು ಇರ್ಬೋದಾ ಕೇಳಿದರು. ನಾನು ಹೇಳಿದೆ, ನನಗೆ ಈಗ ಯಾರಂತ ಹೇಗೆ ಹೇಳೋದು, ಆ ಸಮಯ ಸಂದರ್ಭವನ್ನು ನೋಡಿ ಯಾರು ಮಾಡಿರಬೇಕು. ಅದಕ್ಕಿಂತ ಒಂದು 5 ನಿಮಿಷ ಮುಂಚೆ ಆ ರಸ್ತೆಯಲ್ಲಿ ಜೀಪಲ್ಲಿ ನಾನು ಹೋದಾಗ ಯಾವುದೇ ಒಂದು ಮನುಷ್ಯ ಆಗಲಿ, ಒಂದು ಗಾಡಿಯಲ್ಲಿ ಇರಲಿಲ್ಲ, ವೆಹಿಕಲ್ ಇರಲಿಲ್ಲ, ನೋಡಿರಲಿಲ್ಲ ಯಾವ ಸಣ್ಣ ಕೂಡ. ಅಲ್ಲಿ ಮಳೆ ಬರ್ತಿತ್ತು ಜೋರಾಗಿ, ಆ ಸಮಯಾವಕಾಶ ನೋಡಿ ಮಾಡಿರ್ಬೇಕಂತ ಹೇಳಿದೆ. ಅದು ಸರಿ, ಇವತ್ತು ಈಗ ಲೇಟ್ ಆಯಿತು, ನಾನು ಎಸ್ಪೈರಿಗೆ ಫೋನ್ ಮಾಡ್ತೇನೆ, ನಾಳೆ ಬೆಳಿಗ್ಗೆ 8 ಗಂಟೆ ಬನ್ನಿ ಅಂತ ಹೇಳಿದರು. ಮರುದಿವಸ ಬೆಳಿಗ್ಗೆ ನಾವು ನಮ್ಮ ತಂದೆ ಎಲ್ಲ ನಾವು ಒಟ್ಟಿಗೆ ಹೋದ್ವಿ. ಫಸ್ಟಿಗೆ ದನಿಗಳ ತಮ್ಮ ಚಿಕ್ಕ ದನಿಯವರು ಸಿಕ್ಕಿದ್ರು. ಅವರು ಹತ್ರ ವಿಚಾರ ಏನು ನಿಂತ್ಕೊಂಡದ್ದು ಕೇಳಿದ್ರು, ಮನೆ ಹತ್ರ ನಿಂತ್ಕೊಂಡೋದಕ್ಕೆ. ನಮ್ಮ ತಂದೆ ಹೇಳಿದ್ರು, ನನ್ನ ಮೊಮ್ಮಗಳಿಲ್ಲ, SDM ಸಂಸ್ಥೆಯಲ್ಲಿ ಇಲ್ಲಿ ಕಲ್ತಿದ್ದ ಹುಡುಗಿ, 2nd PUC ಕಾಣೆ ಆಗಿದ್ದಾಳೆ. 2nd PUC ಈ ವಯಸ್ಸಲ್ಲಿ ಅದು ಮಾಮೂಲಿ ಬಿಡು, ಎಲ್ಲೇ ಹೋಗಿರ್ಬೇಕು ಯಾರೊಟ್ಟಿಗೆ, ನೀನೇನು ಇನ್ನು ಹೊಡಿಲಿಕ್ಕೆ ಬಡಿಯೋಕೆ ಹೋಗಬೇಡ, ಇನ್ನು 2 ದಿವಸದಲ್ಲಿ ಬರ್ತಾಳೆ ನಿನ್ನ ಮನೆಗೆ, ಹಿಂಗೆ ನೇರವಾಗಿ ಹೇಳಿದರು ಅವರು. ಅದು ದೊಡ್ಡ ವಿಚಾರನೇ ಅಲ್ಲ ಅಂತ, ಅದು ಮಾಮೂಲಿ ಅಂತ ಅವರ ರೀತಿಯಲ್ಲಿ. ನಾನು ಹೇಳಿದಲ್ಲ, ಧರ್ಮಸ್ಥಳ ನೇತ್ರಾವತಿಯಲ್ಲಿ ಹೋಗ್ಬೇಕಾದ್ರೆ ರಸ್ತೆ ಏನಾಗಲ್ಲ ಮಾಮೂಲಿ ಆಗಿತ್ತು ಅಂತ ಹೇಳಿದ್ರೆ, ಅದೇ ಥರ ಇವರಿಗೆ ಇದೊಂದು ಮಾಮೂಲಿ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಜೀವಕ್ಕೆ ಬೆಲೆನೇ ಇಲ್ಲರಿ. ಇಲ್ಲ ಹಾಗೆ ಬರ್ತಾಳೆ ಅವಳು, ಇನ್ನು ಅವಳು ಬಿಡಲಿಕ್ಕೆಲ್ಲ ಹೋಗ್ಬೇಡ, ನಾನು ಹೇಳಿದ ಅರ್ಥ ಆಯ್ತಲ್ಲ ಅಂತ ನಮ್ಮ ತಂದೆ ಗದರಿಸಿದ್ರು. ನಾವೇನು ಹೇಳೋಕ್ಕಾಗ್ತದೆ ದನಿಗಳಿಗೆ. ಸರಿ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಅವ್ರು ಮತ್ತೆ ಮನೆ ಒಳಗೆ ಹೋದ್ರು. ಒಂದು ಅರ್ಧ ಗಂಟೆ ಬಿಟ್ಟರೆ ದನಿಗಳು ಬಂದರು, ದೊಡ್ಡ ದನಿಯವರು. ಇಲ್ಲ ಅವ್ರ ಮನೆಗೆ ಹೋಗಿದ್ವಿ, ನಾವು ಹೊರಗಡೆ ನಿಂತ್ಕೊಂಡಿದ್ವಿ. ಅವ್ರ ರೂಮಿಂದ ಅಲ್ಲಿ ಅವ್ರು ಕೂದಿರೋದು ಪಟ್ಟದ ಕುರ್ಚಿ ಇದೆ, ಅಲ್ಲಿ ಬಂದ್ಬಿಟ್ರು. ಬಂದಾಗ ಹೋದ್ವಿ ಒಳಗೆ. ಹೋದಾಗ ಹೇಳಿದ್ರು, ನಿನ್ನೆ ಬಂದಿದ್ದ ಇವ ಹೇಳಿದ ವಿಚಾರ, ನಾನು ಅದು ಇವತ್ತು ಬರೋಕ್ಕೆ ಹೇಳಿದೆ ನಿಮ್ಮನ್ನು, ಅವ ನೀನು ಹೇಳಿದ ಕಿಡ್ನಾಪ್ ಆಗಿದೆ ಅಂತ. ನಾನು ಅದೇ ಯೋಚನೆ ಮಾಡಿದೆ ರಾತ್ರಿ, ಆಗಿರ್ಬೋದು ಅದು ಈಗ ನೋಡುವಾಗ ಅವು ಹೇಳಿದ ಸರಿ ಅನಿಸ್ತು ನನಗೆ ಅಂತ ಹೇಳಿದರು. ಹಾಗೆ ಆಗಿರ್ಬೋದು ಅನಿಸುತ್ತೆ ನನಗೆ, ನೋಡುವ ನಾನು ಅದನ್ನು ಸಂಬಂಧಪಟ್ಟ ಇಲಾಖೆಯಲ್ಲೆಲ್ಲ ಮಾತಾಡ್ತೇನೆ. ನೋಡ, ನೀನೊಂದು ದೇವರಿಗೆ ಒಂದು ಆರಕ್ಕೆ ಹೊತ್ಕೋ, ಮಂಜಸ್ವಾಮಿ ಅನ್ನಪ್ಪಸ್ವಾಮಿ ಇದರಂತೇಳಿ ಯಾರು ಮಾಡಿದ್ರು ಸಿಗ್ತಾರೆ. ನಮ್ಮ ತಂದೆ ದೇವ್ರ ಮೇಲೆ ಒಂದು ಆರಕ್ಕೆ ಹೊತ್ಕೊಂಡ್ರು. ಮಂಜಸ್ವಾಮಿ ಒಂದು ಬೆಳ್ಳಿ ರಥೋತ್ಸವ, ದೀಪೋತ್ಸವ ಎಲ್ಲ ಮಾಡಿಸ್ತೇನೆ, ಯಾಕೆ ಅನ್ನಪ್ಪಸ್ವಾಮಿಗೂ ಸೇವೆ ಮಾಡಿಸ್ತೇನೆ ಅಂತ ಒಂದು ಆರಕ್ಕೆ ಹೊತ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾವು ಮಾಡಿಸ್ತಿದ್ವಿ. ಅದಕ್ಕೆ ಮುಂಚೆ ಸಹ ನಾವು ಯಾವತ್ತು ದೇವರ ಪ್ರತಿ ವರ್ಷ ಬೆಳ್ಳಿ ರಥೋತ್ಸವ ನಮ್ಮ ತಂದೆ ಮಾಡಿಸ್ತಿದ್ರು ಮಂಜಸ್ವಾಮಿಗೆ. ಆದರೆ ಅವ್ಳು ಸಿಕ್ಕಿದ್ರೆ ಇನ್ನೊಂದು ಹೆಚ್ಚು, 1ಕ್ಕೆ 2. ಆದರೆ ಇದು ಹೇಳೋರ ಕಡೆ ಯಾರು ಇದ್ದಾರೆ ಅಂತ ಹೇಳಿದರೆ ನಾವು ಏನು ಮಾಡೋಕ್ಕಾಗುತ್ತೆ, ದೇವರಾದರೆ ಯಾರಾದರೆ ಹಾಗೆ. ಅದೇ ನಾವು ಅವರೇ ಕಡೆಯಿಂದನೇ ಆಗಿದೆ ಅಂತ ಹೇಳೋದಕ್ಕೂ ಒಂದು ನಿಮ್ಗೆ ಕಾರಣ ಹೇಳ್ತೇನೆ ನೋಡಿ. ಇದು ಪ್ರಕರಣ ಆಗಿ ಒಂದು 6-7 ತಿಂಗಳು ತುಂಬ ಹೋರಾಟ ಎಲ್ಲ ಆಗಿತ್ತು. ABP ಬೇರೆ ಬೇರೆ ಸಂಘಟನೆ, ಸಮಾನ ಮನಸ್ಕ ಸಂಘಟನೆಗಳೆಲ್ಲ ಹೋರಾಟ ಮಾಡ್ತಿರೋ ಟೈಮಲ್ಲಿ ನಮ್ಮ ದೊಡ್ಡಪ್ಪ ಅವರು ಒಂದು ಸತಿ, ನಾವು ಇಲ್ಲಿ ಅಕ್ಕನ ಮನೇಲಿ ಇರಬೇಕಾದ್ರೆ ನಮ್ಮ ಅಕ್ಕ ಒಟ್ಟಿಗೆ ಕೂತಿದ್ದೆ. ಅವರೊಂದು ಸತಿ ಬಂದರು, ನಮ್ಮ ದೊಡ್ಡಪ್ಪ ಅವರೇ. ಅವ್ರು ಧರ್ಮಸ್ಥಳ ಮುಂಚೆ ಕೆಲಸಕ್ಕಿದ್ದವರು, ಮತ್ತು ರಿಟೈರ್ಡ್ ಆಗಿದ್ದರು. ಅವರು ಹೇಳಿದರು, ದನಿಯವರು ಹೇಳಿದ್ದಾರೆ, ನಮ್ಮ ತಂದೆ ಹತ್ರ ಹೇಳೋಕ್ಕೆ ಹೇಳಿದ್ರಂತೆ. ಹೋಗಿ ಬಾಲೆ ಅಂತ ಕರೆಯೋರು ಅವರು, ನಮ್ಮ ತಂದೆಯನ್ನು ಬಾಲೆ, ಬಾಬುಗೌಡ ಹೆಸರು, ಬಾಲನ್ನ ಅಂತ ಕೆಲವರು ಕರೀತಾರೆ, ಇವರು ಬಾಲೆ ಅಂತ ಕರಿತೀವಿ ನಮ್ಮ ತಂದೆಯನ್ನು. ಬಾಲೆ ಹತ್ರ ಹೋಗಿ ಹೇಳು, ಇದು ಆಗಿರೋದು ನಮ್ಮ ಫ್ಯಾಮಿಲಿಯಿಂದನೇ ಆಗಿ ಹೋಗಿದೆ, ಇನ್ನು ಅದನ್ನು ದೊಡ್ಡದು ಮಾಡೋದು ಬೇಡ, ಇನ್ನು ಸುಮ್ಮನೆ ಅದಕ್ಕೆಲ್ಲ ಅವ್ರು ಇದು ಮಾಡೋಕ್ಕೆ ಹೋಗೋದು ಬೇಡ. ಮುಂಚೆ ನಾವು ಯಾವತ್ತು ನಮ್ಮ ತಂದೆಗೆ ಅವ್ರ ಮೇಲೆ ಒಳ್ಳೆ ವಿಶ್ವಾಸ ಇತ್ತು.
ದನಿಗಳ ಮೇಲೆ. ಅಲ್ಲಿ ಏನು ಫಂಕ್ಷನ್ ಇದ್ರೆ ನಮ್ಮ ತಂದೆ ಜವಾಬ್ದಾರಿ ನಿಂತ್ಕೊಂಡು ₹1 ಹಣ ತೊಗೊಳ್ಳೋದೆ ಅಲ್ಲಿದ್ದು ಏನು ಕೆಲಸ ಇದ್ರು ಮಾಡಿಸ್ತಿದ್ರು. ಅಂದರೆ ನಮ್ಮ ದೇವರ ಮಣ್ಣಲ್ಲಿ ಒಂದು ಅನ್ನ ತಿನ್ನುವ ಒಂದು ಋಣ ಇದೆ ನೋಡಿ. ಅದಕ್ಕೆ ಅದನ್ನು ಒಂದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಸಲ್ಲಿಸುವಂತ ಅಷ್ಟೇ. ಸೀದಾ ನೇರವಾಗಿ ಅವರೇ ಹೇಳ್ಬಿಟ್ರಿ ನಮ್ಮ ಮನೆ ಫ್ಯಾಮಿಲಿ. ಹೌದೌದು, ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ರಂತೆ. ನಮ್ಮ ದೊಡ್ಡಪ್ಪ ಬಂದು ಹಾಗೆ ನಮ್ಮ ಅಕ್ಕನ ಹತ್ರ ಹೇಳಿದ್ರು. ನಾನು ಇರಬೇಕಾದ್ರೆ ಅವರು ನಮ್ಮ ತಂದೆಯನ್ನು ಬಾಲಣ್ಣ ಅಂತ ಕರೀತಿದ್ರು. ಬಾಲಣ್ಣ ಹತ್ರ ಹೇಳಿಕ್ಕೆ ನನಗೆ ಧೈರ್ಯ ಬರೋದಿಲ್ಲ ಹೇಳಲಿಕ್ಕೆ, ಅದಕ್ಕೆ ನಿನ್ನ ಹತ್ರ ಹೇಳ್ತಿದ್ದೇನೆ. ಅವ್ರ ಕಡೆಯಿಂದ ದನಿಗಳ ಕಡೆ ಅವರ ಫ್ಯಾಮಿಲಿಯಿಂದ ಆಗಿದೆ ಹೌದಂತೆ, ಆದರೆ ಅದನ್ನು ಇನ್ನು ದುಡ್ಡು ಮಾಡೋದು ಬೇಡ, ಸುಮ್ಮನೆ ಮುಂಚಿನ ಥರನೇ ಇರೋಣ. ಅವ್ರು ಹೇಳಿದರು, ಹೇಳಿ ಕಳಿಸಿ ನಿಮ್ಮ ಹತ್ರ ಹೇಳಿಕ್ಕೆ ಹೇಳಿದ್ರು ಅಂತ ಹೇಳಿದರು. ನಮ್ಮ ಅಕ್ಕ ಏನಂತ ಹೇಳಲಿಲ್ಲ. ದುಡ್ಡು ಏನಾರು ಕೊಡ್ತೀನಿ ಅಂತ ಹಿಂಗೆ ಹೇಳಿದ್ರೇನ್ರಿ? ಅದೇನು ಹೇಳಿಲ್ಲ, ಬಿಟ್ಬಿಡಿ ಅಂತ, ಅದನ್ನು ಬಿಟ್ಬಿಡಿ, ಇನ್ನು ದುಡ್ದು ಮಾಡೋದು ಬೇಡ ಅಂತ ಹೇಳಿ. ಮತ್ತು ನಾವು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಿಲ್ಲ. ಮತ್ತು ಹೋರಾಟಗಳ ಆ ಕಡೆಗೆ ನಡೀತೀವಿ. ಅಂದರೆ ನಮ್ಮ ನೋವು ನಮಗೆ ಗೊತ್ತಲ್ಲ, ಬಿಟ್ಬಿಡಿ ಅಂತ ಹೇಳುವವನಿಗೆ ಒಂದು ಬಾಯಿ ಮಾತಲ್ಲಿ ಮುಗ್ದೋಯ್ತು ನೋಡಿ ಅದು ಅಲ್ವಾ. ಈಗ ನೋವು ಅನುಭವಿಸಿದವನಿಗೆ ಮಾತ್ರ ಅದರ ಕಷ್ಟ ಏನಂತ ಗೊತ್ತಾಗೋದು ನೋಡಿ. ಯಾಕಂದ್ರೆ ಅಷ್ಟು ಕ್ರೂರವಾಗಿ ಮಾಡಿರಿ ಅದನ್ನ. ಹೌದೌದು, ಸೌಜನ್ಯ ಅತ್ಯಾಚಾರ ಕೊಲೆ ಆಗಿ ಒಂದು 5-6 ದಿವಸ ಆದ ತಕ್ಷಣ ಒಂದ್ಸಲ ಅವರು ಸಣ್ಣ ದನಿಗಳು ಕರೆದಿದ್ರು. ಆವಾಗ ನಮ್ಮ ಅಣ್ಣ ಮತ್ತು ಸೌಜನ್ಯ ತಂದೆ ಇಬ್ಬರು ಹೋಗಿರ್ಬೇಕಾದ್ರೆ ಇದೇ ಚಿಕ್ಕ ದನಿಯವರು ಹೇಳಿದ್ರಂತೆ, ಇನ್ನು ನಿನಗೆ ಇನ್ನೂ 4 ಮಕ್ಕಳಿದ್ದಾರೆ, ಸುಮ್ಮನೆ ಈಗ ಒಂದು ಹೋಗಿ ಆಗಿದೆ, ಇನ್ನು ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗಿ. ಈಗ ಆವಾಗ ಒಂದು ಮಿನಿಸ್ಟ್ರು ಮುಂಚೆ ಮಿನಿಸ್ಟ್ರ್ ಆಗಿದ್ದರು, ಅವರು ಜನಾರ್ದನ ಪೂಜಾರಿ ಅಂತೇಳಿ ಕಾಂಗ್ರೆಸ್ ಮುಖಂಡವರು. ಅವ್ರು ಬಂದರು, ₹1,00,000 ಚೆಕ್ ಕೊಟ್ಟಿದ್ರು ಅವಾಗ ಸ್ಟಾರ್ಟಿಂಗಲ್ಲಿ. ಹೇಳಿದರು, ಇನ್ನು ಸುಮ್ಮನೆ 1,00,000 ದುಡ್ಡೆಲ್ಲ ಕೊಟ್ಟಿದ್ದಾರೆ ರಾಜಕೀಯದವರು ಬಂದು, ಇನ್ನು ಅವ್ರಿವ್ರು ಬರ್ತಾರೆ, ಇನ್ನು ಕೊಟ್ಟ ದುಡ್ಡನ್ನೆಲ್ಲ ಸುಮ್ಮನೆ ಕೇಸ್ ಕೋರ್ಟ್ ಅಂತೆಲ್ಲ ನಳಿಬೇಡ, ಇನ್ನಿರುವ 4 ಮಕ್ಕಳನ್ನು ಚೆನ್ನಾಗಿ ನೋಡ್ಕ, ಇದನ್ನು ಬಿಟ್ಬಿಡು ಅಂತ ಹೇಳಿದ್ರು. ಯಾರು ನಮ್ಮ ಅಣ್ಣ ಮತ್ತು ಬಾವ ಹೋಗ್ಬೇಕಾದ್ರೆ ಇದೇ ಚಿಕ್ಕ ದನಿಯವರು. ಅದರಲ್ಲಿ ನಮಗೆ ಗೊತ್ತಾಗ್ಬಿಡ್ತದೆ ನೋಡಿ. ಅಲ್ಲ, ಒಂದು ಕಡೆಯಿಂದ ಒಬ್ಬರು ಒಪ್ಕೊಳ್ತಾರೆ ನಮ್ಮ ಫ್ಯಾಮಿಲಿಯಿಂದ ಆಗಿದೆ, ಇನ್ನೊಬ್ರು ಹೇಳ್ತಾರೆ ಅದನ್ನು ಬಿಟ್ಬಿಡು, ಇನ್ನು ಬಾಕಿ ಮಕ್ಕಳನ್ನ ನೋಡ್ಕೋ ಅಂತ ಹೇಳಿದ್ರೆ. ಅಂದರೆ ಏನು ವಿಚಾರ ಅಂತ ಕೇಳೋದು ನಾನು. ಯಾಕಂದ್ರೆ ಸೀದಾ ಅವ್ರ ಕಡೆ ಗೊತ್ತಾಗತ್ತೆ, ಅವ್ರ ಕಡೆನೇ ಬಿಟ್ಟು ಮಾಡುತ್ತೆ ನೋಡಿ ಅದನ್ನು. ಆಮೇಲೆ ಅಲ್ಲಿ ಧರ್ಮಸ್ಥಳದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವ್ರು ನಮ್ಮ ಮನೆಗೆ ಬರಬಾರ್ದು, ನಮ್ಮ ಮನೆಗೆ ಬಂದು ಗೊತ್ತಾದ್ರೆ ಅವರಿಗೆಲ್ಲ ಕೆಲಸ ತೆಗೆಯೋದು, ಅವ್ರನ್ನ ಎದುರಿಸೋದು, ಇವೆಲ್ಲ ಆಗ್ಯಾವ್ರಿ ಉದಾಹರಣೆ. ಹಾಗೆ ಆಗಿದೆ. ಇವಾಗ ಕೂಡ ಇದೆ, ಇವಾಗ ಕೂಡ ಕೆಲವರು ಕೆಲಸದವರೆಲ್ಲ ಬರಲ್ಲ ಇಲ್ಲಿ ಮನೆ ಕಡೆ ಬರೋದಿಲ್ಲ ಇವಾಗ ಕೂಡ. ಅಂದರೆ ಅವರು ವಿಚಾರ ಏನಂತ ಹೇಳಿದ್ರೆ, ಅವರನ್ನು ಯಾರು ಎದುರು ಹಾಕೊಳ್ತಾರ ಅವರು ಈ ಭೂಮಿಯಲ್ಲಿ ಬದುಕಲಿಕ್ಕೂ ಯೋಗ್ಯತೆ ಇಲ್ಲ ರೀತಿಯಲ್ಲಿ ಮಾಡ್ಬೇಕನ್ನೋ ಒಂದು ಸಂಚು ಮಾಡ್ತಾರೆ ಅವರು. ಅಂದರೆ ಸಮಾಜದಿಂದ ನಮ್ಮನ್ನು ಪ್ರತ್ಯೇಕ ಇಡಬೇಕಂತೇಳಿ. ಅರ್ಥ ಆಯ್ತಾ ನಮಗೆ? ಈಗ ಅಲ್ಲಿ ಲೋಕಲ್ಸಲ್ಲಿ ಒಂದು 100 ಮನೆ ನಮ್ಮ ಮನೆ ಅಕ್ಕಪಕ್ಕನೇ ಇದೆ. ಈ ಪಾಂಗಲ ಅನ್ನೋ ಇದರಲ್ಲಿ ಒಂದು 100 ಮನೆ ಮೇಲೆ ಇದೆ. ಅಂದರೆ ಮಾಡಿ ನಿಮ್ಮನ್ನು ಕುಗ್ಗಿಸ್ಬೇಕಂತ. ಹೌದು, ಒಂದು 90-95% ಮನೆಯವರೆಲ್ಲ ಆ ಕ್ಷೇತ್ರ ಕೆಲಸಕ್ಕೆ ಹೋಗೋದಿಲ್ಲಿ. ಅವರನ್ನೆಲ್ಲ ಅದೇ ನೀವು ಅಲ್ಲಿ ಹೋಗಬಾರ್ದು. ನಮ್ಮ ರಿಲೇಷನ್ ಇರೋರು ಜಾಸ್ತಿ. ನಮ್ಮ ಗೌಡಸು ಮನೇನ ಒಂದು 60-70 ಮನೆ ಇದೆ. ಅವರ ಕೆಲಸಕ್ಕೆ ಯಾರು ಹೋಗ್ತಾರೆ ಅವರು ಇಲ್ಲಿ ಬರೋಕ್ಕೆ ಎದುರ್ತಾರೆ. ಸೌಜನ್ಯ ಮನೆಗೆ ಬಂದರೆ ಏನಾಗ್ತದೋ, ಅಂದರೆ ಕೊಲೆ ಮಾಡಿದವರು ನಾವಲ್ಲ, ಅದು ನಷ್ಟ ಅನುಭವಿಸಿದವರು ನಾವು. ಮತ್ತೆ ಅದೇ ನಮ್ಮನ್ನು ಅವ್ರು ಕರೀಲಿಕ್ಕಿಲ್ಲ, ಮತ್ತು ನಾವು ಕರೆದಾಗ ಅವ್ರು ಬರಲಿಕ್ಕಿಲ್ಲ. ಎದುರುಗಡೆ ಪೇಟೆಯಲ್ಲಿ ನಮ್ಮ ಮಾತಾಡೋಕ್ಕೆ ಎದುರ್ತಾರೆ ಅವರು. ನಾವು ಮಾತಾಡಿದರೆ ಏನಾದರೂ ಬಾಕಿಯವ್ರು ನೋಡಿದರೆ ಕೆಲಸ ಹೋಗುತ್ತಾ ಆ ಥರ ಭಯಕ್ಕೂ ವಾತಾವರಣ ಸೃಷ್ಟಿಸೋ ಅವಶ್ಯಕತೆ ಏನಿದೆ ಅಲ್ವಾ? ಈಗ ನಾವು ಆರೋಪ ಮಾಡ್ತೀವಿ ಅಂತ ಆರೋಪ ಯಾರು ಮಾಡಿದಾರೆ ಅವ್ರ ಮೇಲೆ ಆರೋಪ ಮಾಡ್ತೀವಿ. ಏನು ಮಂಜಸ್ವಾಮಿ ದೇವರು ಅನ್ನಪ್ಪಸ್ವಾಮಿ ಆರೋಪ ಏನು ಮಾಡ್ತಿಲ್ಲ. ಆದರೆ ಮಾಡಿದವ್ರ ಮೇಲೆ ಆರೋಪ ಮಾಡಿದರೆ ಇವರಿಗೆ ಅನಿಸ್ತದೆ ದೇವರ ಹೆಸರು ಹಾಳು ಮಾಡ್ತಾರೆ, ದೇವ್ರ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಒಂದು ವಿಡಿಯೋದಲ್ಲಿ ಸಮೀರ್ ಹೇಳಿರೋದು ಕೂಡ ಅದೇ ರೀತಿ. ಸೌಜನ್ಯ ಅತ್ಯಾಚಾರ ಮಾಡಿದ ಒಂದು ಕುಟುಂಬ, ಈ ಪ್ರತಿಷ್ಠಿತ ಕುಟುಂಬ, ಧರ್ಮಸ್ಥಳ ಪ್ರತಿಷ್ಠಿತ ಕುಟುಂಬ ಮಾಡಿರೋದು ಅಂತ ಹೇಳಿದ ತಕ್ಷಣ ಧರ್ಮಸ್ಥಳ ದೇವರಿಗೆ ಅಪಚಾರ ಹೇಗಾಗುತ್ತದೆ? ದೇವರ ಅಪಚಾರ ಮಾಡಿದ್ರೆ ನಾವು ಅದು ಪ್ರಶ್ನೆ ಮಾಡ್ತೀವಿ. ಅದು ಹೆಂಗೆ ಧಕ್ಕೆ ಆಗುತ್ತೆ ಕೇಳೋದು ನಾನು. ಸೌಜನ್ಯ ಒಂದು ಹಿಂದೂ ಹುಡುಗಿ ಅಲ್ವಾ, ಒಂದು ಹಿಂದೂ ಹುಡುಗಿ, ಅದು ಅನ್ಯ ಧರ್ಮದವರು ಮಾಡ್ತಾರೆ, ಒಂದು ನ್ಯಾಯ ಸಿಗಬೇಕಂತ ಹೇಳಿದರೆ ನಾವೊಂದು ನಮ್ಮ ಭಾರತ ದೇಶದಲ್ಲಿ ಇದು ಪ್ರಪ್ರಥಮ ಒಂದು ಇಂಥ ಘಟನೆ. ಒಂದು ಹಿಂದೂ ಹುಡುಗಿಗೆ ಅನ್ಯ ಧರ್ಮದವರು, ಒಂದು ಮುಸ್ಲಿಮ್ ಇರಲಿ ಇಲ್ಲ ಕ್ರೈಸ್ತರು, ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗಂತಲ್ಲ, 2012ರಿಂದನೇ ಇದ್ದಾರೆ. ಇವಾಗ ಕೂಡ ನಮಗೆ ಹೇಳ್ತಾರೆ ನಾವು ಇದ್ದೀವಿ ಅಂತಾರೆ. ಯಾವ ಪ್ರಕರಣದಲ್ಲಿ ಆದರೂ ಇದೆಯಾ ನೋಡಿ? ಹಿಂದೂ ಹುಡುಗಿ ಏನಾದರೂ ನಮ್ಮ ಹಿಂದೂಗಳಿಂದ ಏನಾದರೆ ಕ್ರಿಶ್ಚಿಯನವ್ರು ಮಾತಾಡಲ್ಲ, ಮುಸ್ಲಿಮ್ ಇದರಲ್ಲಿ ಏನಾದರೂ ಆದರೆ ನಮ್ಮ ಹಿಂದೂಗಳು ಯಾರು ಮಾತಾಡೋದು? ಅದು ನಮ್ಮ ದೇಶದ ಅಂದರೆ ಮಾತಾಡೋಕ್ಕೆ ಹೋದರೆ ರಾಜಕೀಯ ಅಡ್ಡ ಬಂದ್ಬಿಡ್ತಾರೆ. ಹೋಗ್ಬೇಡಪ್ಪ, ಮುಸಲ್ಮಾನರು ಅವ್ರು ಆಗ ಮಾಡ್ತಾರೆ ಈಗ ಮಾಡ್ತಾರೆ ಅಂತ. ಈಗ ಆಗಿರೋದು ನೋಡಿ, ಅವರು ಮುಸ್ಲಿಮರು ಪಾಪ ಆ ಹುಡುಗ ನಿಜವಾಗಿ ಒಂದು
ಆ ಹೆಣ್ಣಿಗಾಗಿ ನಮ್ಮ ಮನೇಲಿ ಒಂದು ಹೆಣ್ಣು ಮಗು, ನನಗೂ ಒಂದು ಅಕ್ಕ, ನಮ್ಮ ಅಕ್ಕ, ನಮ್ಮ ತಾಯಿ ಇದ್ದಾರೆ. ಅಂಥದ ಒಂದು ಕಷ್ಟ ಒಂದು ಹುಡುಗಿ ಬಂದಿದೆ ಅಂತೇಳಿ ಒಂದು ಅವನ ಮನಸ್ಸಿಂದ ಇದು ಮಾಡಿಕೊಂಡು ಏನು ನಾವು ಹಣ ಕೊಟ್ಟು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಅವ ಯಾರಂತಲೇ ಗೊತ್ತಿಲ್ಲ. ಸಮೀರ್ ಅಂತ ಗೊತ್ತೇ ಆಗಿರೋದೇ ಯೂಟ್ಯೂಬಲ್ಲಿ ಸ್ವಲ್ಪ ಎಲ್ಲ ಆದಮೇಲೆ ನಮ್ಗೆ ಗೊತ್ತಾಯಿತು. ಸಮೀರ್ ಒಬ್ಬ ಹುಡುಗ ಬೆಂಗಳೂರಲ್ಲಿ ಈಗ ಮಾಡಿದ್ದಾನೆ, ಯಾರೋ ಹೇಳಿದ್ರು. ಆಮೇಲೆ ನಾವು ಯೂಟ್ಯೂಬ್ ಇದೆಲ್ಲ ನೋಡಿರುವಂಥದ್ದು. ಈಗ RSS ಇವರು ನಮ್ಮ ಯಶವಂತ ಪರಿಷತ್ ಅವರು ಈಗ ಬೊಬ್ಬೆಡಿತಿದ್ದಾರೆ. ಅನ್ಯ ಧರ್ಮದವನು ಯಾಕೆ ಹೇಳ್ಬೇಕು ನಮ್ಮ ಹಿಂದೂ ಧರ್ಮದ ಬಗ್ಗೆ? ಹಾಗಾದ್ರೆ ಇವರು ನ್ಯಾಯ ಕೊಡಿಸ್ಬೋದಲ್ಲ, ಇವ್ರು ಹೋರಾಟ ಮಾಡ್ಬೋದಲ್ರಿ? ಅಲ್ಲ, ಇವ್ರು ಮಾಡಿ ಕೊಡಿಸ್ಲಪ್ಪ. ಇವ್ರು ಅನ್ನೋದು ದೇವಸ್ಥಾನ ಹೆಸರೆತ್ತಾರೆ, ನಾವು ಹಿಂದೂ ಧರ್ಮಕ್ಕೆ ಮಾಡಿದ ಅಪಚಾರ ಅಂತಾರೆ. ಹಾಗಾದ್ರೆ ಸೌಜನ್ಯ ಸತ್ತಿರೋದೊಂದು ಹಿಂದೂ ಧರ್ಮಕ್ಕೆ ಆದ ಅಪಚಾರ ಅಲ್ವೋ ಅದು? ಆದರೆ ಯಾರು ಬೇಕಾದ್ರೂ ಸಾಯಲಿ, ಒಟ್ಟಿನಲ್ಲಿ ಇವರಿಗೆ ಈಗ ಏನಂದರೆ ಒಂದು ಯಶವಂತ ಪರಿಷತ್ತು ಆಗಲಿ RSS ಅವ್ರು ಒಟ್ಟಿನಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ ರಾಜಕೀಯವಾಗಿ ನಾವು ಬೆಳಿಬೇಕು. ಅದೇ ಹಿಂದೂವರನ್ನು ಮುಸಲ್ಮಾನರು ಕೊಂದರೆ ಮಾತಾಡ್ತಾರೆ, ಬೊಬ್ಬೆಡಿತಾರೆ. ಹಿಂದೂಗಳೇ ಇಲ್ಲ, ಅದ್ರಲ್ಲಿ ನಮಗೆ ಯಾವುದೇ ಕೆಲಸ ನಡೆಯೋದಿಲ್ಲ ಅಲ್ಲಿ. ಅದಿರ್ಲಿ, ಅದೇ ಆಗಿದೆ. ಅವ್ರು ಬೆಳೆ ಬೇಯಂಗಿಲ್ರಿ. ಅದೇ ನಾನು ಹೇಳೋದು. ಒಟ್ಟು ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಈ ಕೇಸನ್ನ ಬೇರೆ ಕಡೆ ತಿರುಗಿ ಆ ಥರ ಮಾಡ್ಬೇಕಂತ. ಸಮೀರ್ನಲ್ಲಿ ಈ ಕೇಸಲ್ಲಿ ಕೂಡ ಇದೇ ಥರ ಮಾಡಕ್ಕೆ ಹೊರಟ್ರು ಅವರು. ಅವನನ್ನು ಅರೆಸ್ಟ್ ಮಾಡಿಸಿ ಆ ಕಡೆಯಿಂದ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಬೇಕಂತ. ಆದರೆ ಇದು ಇವಾಗ ಏನಾಗಿದೆ, ಈಗ 12 ವರ್ಷ 13 ವರ್ಷ ನಡೀತಾ ಇದೆ. ಇದೇನು ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಧರ್ಮ ರೀತಿಯಲ್ಲಿ ನಡ್ಕೊಂಡ್ರು, ಕೌರವರು ಅಂತ ಈಗ ಅತ್ಯಾಚಾರಗೆಲ್ಲ ನಾವೇನು ಹೇಳ್ತೀವೋ ಅವ್ರು ಕೌರವ ಥರನೇ ಅವರು ಅಧರ್ಮದ ದಾರಿ ಹಿಡಿತಿದ್ದಾರೆ. ಈಗ 12 ವರ್ಷಕ್ಕೆ ಸಿಗುತ್ತೆ ಏನೋ ಅಂದ್ಕೊಂಡಿದ್ದೀವಿ, ಇಲ್ಲ, ಇದು 14 ವರ್ಷ ಹೋಗ್ಬೋದು ಅನಿಸುತ್ತೆ. ಮಹಾಭಾರತ ರಾಮಾಯಣದಲ್ಲಿ ಆದಾಗೆ 14 ವರ್ಷ ದಾಟಿದ ಮೇಲೆ ಒಂದು ಅವರಿಗೆ ಆದ ಒಂದು ಧರ್ಮದ ನ್ಯಾಯ ಸಿಕ್ಕಿತು. ಯಾರಿಗೆ? ಪಾಂಡವರಿಗೆ. ಅದು ಒಂದು ದೇವರ ನೇತೃತ್ವದಲ್ಲಿ. ಹಾಗೆ ನಮ್ಮದಕ್ಕೂ ಒಂದು ಸೌಜನ್ಯಕ್ಕೆ ಒಂದು ದೇವಿ ಸ್ವರೂಪಿಯಾಗಿದ್ದಾಳೆ. ಆ ಒಂದು ದೇವರ ನೇತೃತ್ವದಲ್ಲಿ ಈಗ ಒಂದು 14 ವರ್ಷದಲ್ಲಿ ಸಿಗ್ಬೋದಂತ ನಮಗೊಂದು ಆಶಾಭಾವನೆ. ಆದ ಕಾರಣ ಇದು ಸಿಗುವಂಥ ಒಂದು ಲಕ್ಷಣ ಈಗ ಕಾಣ್ತುಂಟು. ಯಾಕಂದರೆ ಆ ಇಡೀ ಕರ್ನಾಟಕ ಒಂದು ರಾಜ್ಯ ಅಲ್ಲದೆ ಆಂಧ್ರ ಪ್ರದೇಶ ಆಗಲಿ, ತಮಿಳ್ನಾಡು, ಕೇರಳ ಅದರಲ್ಲೆಲ್ಲ ಚೆನ್ನಾಗಿ TV ಚಾನಲ್ ಮಾಧ್ಯಮಗಳಿಗೆ ಬರ್ತವೆ. ನಾವು ನೋಡ್ತಿದ್ದೀವಿ. ಈಗ ಅಲ್ಲಿ ಮಾತಾಡ್ತಾರೆ, ಮಾತಾಡಲಿ ಸ್ಟಾರ್ಟ್ ಮಾಡಿದ್ರು ನೋಡಿ. ನಾವು ಹೋಗಿ ಈಗ ಸಮೀರಿಗೆ 35 ಲಕ್ಷ ಕೊಟ್ಟಿವಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಅಲ್ಲಿ ಹೊರ ರಾಜ್ಯಕ್ಕೆ ಹೋಗಿ ಕೊಡೋಕ್ಕೆ ಸಾಧ್ಯನಾ? ಅವ್ರು ಯಾಕೆ ಮಾತಾಡಬೇಕು? ದುಡ್ಡು ಕೊಡೋರು ನಾವಲ್ಲ, ಮುಚ್ಚಿಸೋಕ್ಕೆ ನೋಡ್ತಾರೆ. ಅವ್ರು ದುಡ್ಡು ಕೊಡ್ತಿದ್ದಾರೆ, ಅವರು ಮುಚ್ಚೋಕ್ಕೆ.